ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ವೈಕುಂಠ ಏಕಾದಶಿಯ ಬಗ್ಗೆ ವಿಶೇಷ ಮಾಹಿತಿಯನ್ನ ನೀಡಲಿದ್ದಾರೆ ಖ್ಯಾತ ಅಂತಾರಾಷ್ಟ್ರೀಯ ಮೈಕ್ರೋ ಅಸ್ಟ್ರಾಲಜರ್ ಆದ ಶ್ರೀ ದಿನೇಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಓಂ ಶ್ರೀಂ ಹ್ರೀಂ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ಒಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ತಿದ್ದಾರೆ. ಅವರು ನಿರ್ಮಲಾ ಅವರು, ಗೃಹಿಣಿ, ಬಸವನಗುಡಿಯಿಂದ ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ದಿನೇಶ್ ಅವರ ವಿಶೇಷತೆ ಏನಂದ್ರೆ ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ಸ್ಕೊಡ್ತಾರೆ. ನಕ್ಷತ್ರ ನಾಡಿಯ ಜೊತೆಗೆ ಸಂಖ್ಯಾಶಾಸ್ತ್ರ, ಪ್ರಶ್ನಾಶಾಸ್ತ್ರ, ಜೆಮ್ ಥೆರಪಿ, ರುದ್ರಾಕ್ಷ ಥೆರಪಿ, ವಾಸ್ತು ಹಾಗೂ ಹಸ್ತರೇಖೆ ಇಷ್ಟನ್ನು ಕೂಡ ಕಲ್ಸ್ಕೊಡ್ತಾ ಇದ್ದಾರೆ. ಈಗಾಗಲೇ ನಿರ್ಮಲಾ ಮೇಡಮ್ ಅವರು ಕಲ್ತಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ. ನಾನು ನಿರ್ಮಲಾ ಅಂತ ಬಸವನಗುಡಿಯಿಂದ ಬಂದಿದ್ದೀನಿ. ನಾನು ದಿನೇಶ್ ಅವ್ರದ್ದು ಕ್ಲಾಸು ನಕ್ಷತ್ರ ನಾಡಿ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಜುಲೈ ತಿಂಗಳಲ್ಲಿ ಹೋಗಿದ್ದೆ ನಾನು. 4 ದಿನ ಕ್ಲಾಸಲ್ಲಿ ಹೇಳಬೇಕು ಅಂದರೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು, ನಾನು ಯಾರ್ದಾದ್ರೂ ಜಾತಕ ನೋಡಿದ್ರೆ ಅವರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ. ಓಕೆ ಮೇಡಮ್, ಈಗ ದಿನೇಶ್ ಅವರು ವೈಕುಂಠ ಏಕಾದಶಿಯ ಬಗ್ಗೆ ಒಂದು ಗೊಂದಲ ಇದೆ, ಅದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಓಕೆ ವೀಕ್ಷಕರೇ, ಇನ್ನೇನು ವೈಕುಂಠ ಏಕಾದಶಿ ಬರ್ತಾ ಇದೆ. ಓಕೆ, ವೈಕುಂಠ ಏಕಾದಶಿ ಪ್ರತಿ ವರ್ಷ ಬರುತ್ತೆ. ವಾಟ್ ಈಸ್ ವೈಕುಂಠ ಏಕಾದಶಿ? ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟು, ಇನ್ನು ನಮಗೆ ಕೇವಲ ಒಂದು ಮುಂದಿನ ವಾರ ಭಾನುವಾರಕ್ಕೆ ಉತ್ತರಾಯಣ ಶುರು ಆಗುತ್ತೆ. ಉತ್ತರಾಯಣ ನಾವೊಂದು ಸರ್ಕಲ್ ಬರೆದ್ರೆ, ಜಸ್ಟ್ ಒಂದು ಸರ್ಕಲ್ ಬರಿಬೇಕು. ಒಂದು ಸರ್ಕಲ್ ಬರೆದ್ರೆ ಒಂದು ಕಡೆ ನಾರ್ತ್ ಬರಿಬೇಕು, ಇನ್ನೊಂದು ಕಡೆ ಸೌತ್ ಬರಬೇಕು, ಆ ಕಡೆ ಈಸ್ಟು, ಈ ಕಡೆ ವೆಸ್ಟ್ ಬರಿಬೇಕು ಅಷ್ಟೇ ಆ ಸರ್ಕಲಲ್ಲಿ. ಸೊ ಇವಾಗ ನಮ್ಮ ಭೂಮಿ ಎಲ್ಲಿದೆ ಅಂತಂದ್ರೆ ಸದರ್ನ್ ಸೈಡ್ ಇದೆ ಅಂತ ಹೇಳ್ಬೋದು. ಅಂದ್ರೆ ದಕ್ಷಿಣ ದಿಕ್ಕಲ್ಲಿ ಈಗ ಭೂಮಿ ಇದೆ. ಈಗ ನೆಕ್ಸ್ಟ್ ಉತ್ತರಕ್ಕೆ ಹೋಗ್ತಾ ಇದೆ. ಇನ್ನು 15ನೇ ತಾರೀಕು, ಜನವರಿ 15ನೇ ತಾರೀಕು ಆದ್ಮೇಲೆ ಕರೆಕ್ಟಾಗಿ ಒಂದು ಮೊಟ್ಟೆ ಆಕಾರ ಬರೆದಾಗ ಒಂದು ಮೂಲೆ ಅಂದ್ರೆ ಸೌತ್ ದಿಕ್ಕಿನಲ್ಲಿ ಇವಾಗ ನಮ್ಮ ಭೂಮಿ ಚಲಿಸ್ತಾ ಇದೆ. ಇದಾದ ನಂತರ ನೆಕ್ಸ್ಟ್ ಹೋಗುತ್ತೆ. ಇದನ್ನ ನಾವು ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಮಕರದಿಂದ ಮಿಥುನ ರಾಶಿವರೆಗೂ ಸೂರ್ಯ ಬಂದಾಗ ಉತ್ತರಾಯಣ, ಕರ್ಕಾಟಕ ರಾಶಿಯಿಂದ ಧನುರಾಶಿವರೆಗೂ ಸೂರ್ಯ ಬಂದಾಗ ದಕ್ಷಿಣಾಯನ ಅಂತ ಹೇಳ್ತೀವಿ. ಸೊ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದಕ್ಷಿಣಾಯದಲ್ಲಿ ಇರಬೇಕಾದ್ರೆ ನಮ್ಮ ದೇವಾನ್ ದೇವತೆಗಳಿಗೆ ರಾತ್ರಿಯ ವೇಳೆ, ಉತ್ತರಾಯಣ ಕಾಲದಲ್ಲಿ ಬಂದಾಗ ಹಗಲಿನ ವೇಳೆ. ಯಾವಾಗ ಉತ್ತರಾಯಣ ಕಾಲ ಪುಣ್ಯ ಕಾಲ ಬರುತ್ತೋ ಅಂಥದ್ರಲ್ಲಿ ನಾವು ವಿಶೇಷವಾಗಿ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಪೂಜೆ ಪುನಸ್ಕಾರಗಳು ಮತ್ತೆ ಮದುವೆ ಮುಂಜಿ ಪ್ರತಿಯೊಂದೂ ಉತ್ತರಾಯಣ ಆದ ನಂತರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸೈಂಟಿಫಿಕ್ ಆಗಿ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ ನೋಡಿ, ಮಕರ ಎಂಟರ್ ಆಗುತ್ತೆ ಸೂರ್ಯ, 15ನೇ ತಾರೀಕು ಮಕರ ಎಂಟರ್ ಆಗುತ್ತೆ. ಸೊ ಮಕರ ಮತ್ತೆ ಕುಂಭ ಒಂದು ಸೀಸನ್ ಆಗುತ್ತೆ, ಅಂದ್ರೆ ಅವೆರಡು ತಿಂಗಳು ಸೇರಿ ಒಂದು ಋತು. ಮತ್ತೆ ಮೀನ ಮತ್ತೆ ಮೇಷಕ್ಕೆ ಇನ್ನೊಂದು ಋತು. ಹಾಗೇನೆ ಋಷಭ ಮತ್ತೆ ಮಿಥುನಕ್ಕೆ ಇನ್ನೊಂದು ಋತು. ಸೊ ಈ ಒಂದು ಉತ್ತರಾಯಣದಲ್ಲಿ 3 ಋತುಗಳು ಬರುತ್ತೆ, ದಕ್ಷಿಣಾಯನದಲ್ಲಿ 3 ಋತು ಅಷ್ಟೇ. ಒಟ್ಟು 6 ಋತುಗಳು. ಎಷ್ಟು ಅದ್ಭುತವಾಗಿ ನೀಟಾಗಿ ಮಾಡಿದ್ದಾರೆ ಅಂದ್ರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ನಕ್ಷತ್ರ ನಾಡಿಲಿ ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ಹೇಗೆ ಬರುತ್ತೆ, ಹೇಗಾಗುತ್ತೆ, ಡಿಗ್ರಿ ವೈಸ್ ಹೇಗೆ ಬರುತ್ತೆ. ಆದರೆ ಸೈಂಟಿಫಿಕ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಡಿಸೆಂಬರ್ 22ನೇ ತಾರೀಕಿಗೆ ನಮ್ದು ಇದು ಶುರು ಆಗ್ಬಿಟ್ಟಿದೆ. ಯಾವುದೋ ಉತ್ತರಾಯಣ ಶುರು ಆಗಿದೆ. ಆಕ್ಚುಲ್ ಆಗಿ ನಾವು ಅರ್ತ್ ಇವಾಗ ಆಲ್ರೆಡಿ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಇಟ್ಸ್ ಜರ್ನಿ ಫ್ರಮ್ ದಿ ಸದರ್ನ್ ಸೋಲೇಸ್ ಟುವರ್ಡ್ಸ್ ದಿ ನಾರ್ದರ್ನ್ ಸೋಲೇಸ್ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ, ಇಲ್ಲಿ ನಮಗೆ ಸೈಂಟಿಫಿಕ್ ರೀಸನ್ ತಗೊಂಡಾಗ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತಂದ್ರೆ, ನಿಮಗೆ ಬಹಳ ಜನಕ್ಕೆ ಗೊತ್ತಿಲ್ಲ ವೀಕ್ಷಕರೇ, ಭೂಮಿ ಪ್ರತಿ ವರ್ಷ 50 ಸೆಕೆಂಡ್ ಅಷ್ಟು ವಾಲ್ತಾ ಇದೆ. 50 ಸೆಕೆಂಡ್ ಅಷ್ಟು ಭೂಮಿ ಲೆಫ್ಟ್ ಸೈಡ್ ವಾಲ್ತಾ ಇದೆ. ಇದು ಆಲ್ಮೋಸ್ಟ್ 26,000 ವರ್ಷ ಆದ ನಂತರ ಕಂಪ್ಲೀಟ್ ಆಗಿ ವಾಲ್ಬಿಟ್ಟು ಮತ್ತೆ ಈ ಕಡೆ ವಾಲುತ್ತೆ. ಅಂದ್ರೆ 26,000 ವರ್ಷ ಆದ್ಮೇಲೆ ಈ ಕಡೆ ರೈಟ್ ಸೈಡ್ ವಾಲುತ್ತೆ. ಈ ವಾಲೋದೇನಾಗುತ್ತೆ ಅಂತಂದ್ರೆ, ಇದನ್ನ ಆಯನಾಂಶ ಅಂತ ನಮ್ಮ ಜ್ಯೋತಿಷದಲ್ಲಿ ಕರೀತಾರೆ. ಇದನ್ನ ಆಯನಾಂಶ ಅಂತ ಕರೀತಾರೆ. ಆಯನಾಂಶ ಅಂತಂದ್ರೆ ವಿ ಆರ್ ಟು ಮೈನಸ್ ಫ್ರಮ್ ದಿ 0 ಡಿಗ್ರಿ. ಪ್ರತಿಯೊಬ್ಬರು ಗೊತ್ತಿರೋ ಹಾಗೆ ಒಂದು ಬಚಕ್ರ ಅಂತ ಏನ್ ಹೇಳ್ತೀವಿ, ಕುಂಡಲಿ ಅಂತ ಏನ್ ಹೇಳ್ತೀವಿ. ಎಲ್ಲರೂ ಹೇಳ್ತಾರೆ ಫಸ್ಟ್ ರಾಶಿ ಯಾವ್ದ್ರಿ? ಮೇಷ ರಾಶಿ. ಎಸ್, ಮೇಷ 0 ಡಿಗ್ರಿಯಿಂದಾನೇ ಶುರು ಆಗಿರ್ತಕ್ಕಂಥದ್ದು. ಇವಾಗ ಏನಾಗಿದೆ, ಯಾವಾಗ್ಲೂ ನಾವು ನಮ್ಮ ಭೂಮಿಯ ಸೃಷ್ಟಿ ಆದಾಗ ಈ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಎಕ್ಸಾಕ್ಟ್ ಮೇಷ ರಾಶಿಗೆ ಆ 0 ಡಿಗ್ರಿಗಿತ್ತು. ಕ್ರಮೇಣ ಈ ಭೂಮಿ ಲೆಫ್ಟ್ ಹೋಗ್ತಾ 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 50 ಸೆಕೆಂಡ್ಸ್ ಅಷ್ಟು ವಾಲ್ತಾ ಇದೆ.
ಈ ವಾಲ್ತಾ 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 ಏನಾಗ್ತಾ ಇದೆ ಅಂತಂದ್ರೆ 26,000 ವರ್ಷ ಆಗೋಷ್ಟು ಕಂಪ್ಲೀಟ್ ಆಗಿ ಲೆಫ್ಟ್ ಬಂದು ಮತ್ತೆ ಈ ಕಡೆ ಬರುತ್ತೆ. ಇದನ್ನ ಏನ್ ಹೇಳ್ತಾರೆ, ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್, ಇದು ವಾಬ್ಲಿಂಗ್ ಆಫ್ ದಿ ಅರ್ತ್ ಅಂತ ಹೇಳ್ತೀವಿ. ಈ ಒಂದು ಪ್ರಶ್ನೆ ತಗೊಂಡಾಗ ಆಕ್ಚುಲ್ ಆಗಿ ಡಿಸೆಂಬರ್ 22ನೇ ತಾರೀಕಿಗೆ ನಮಗೆ ಉತ್ತರಾಯಣ ಶುರು ಆಗಿದೆ. ಆದರೆ ಇದು ಕರೆಕ್ಷನ್ ಮಾಡ್ಕೋಬೇಕು. ಪ್ರತಿ ಸತಿ ನಾವು ಏನ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಡೇಟ್ಸ್ ಅಲ್ಲಿ ಹಬ್ಬಗಳನ್ನ ಮಾಡಿದ್ರೆ ಅದು ಬಹಳ ತಪ್ಪಾಗುತ್ತೆ. ಸೊ ಈ ವಿಚಾರದಲ್ಲಿ ತಗೊಂಡಾಗ ಜನವರಿ 15 ಅಂತ ಫಿಕ್ಸ್ ಆಗಿದೆ. ಇನ್ನ 900 ಇಯರ್ಸ್ ಆದ ಮೇಲೆ ಮಕರ ಸಂಕ್ರಾಂತಿ ಇರ್ತಕ್ಕಂಥದ್ದು ಜೂನ್ ಜುಲೈನಲ್ಲಿ ಬೀಳುತ್ತೆ. 1000 ವರ್ಷ ಆದ ನಂತರ ತಿಳ್ಕೊಳ್ಳಿ, ಸೈಂಟಿಫಿಕ್ ಆಗಿ ಬಹಳ ಮಕರ ಸಂಕ್ರಾಂತಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ 900 ವರ್ಷ ಆದ ನಂತರ ಜೂನ್ ಜುಲೈ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಸೊ ಅರ್ಥದ ಮೋರ್ ಟಿಲ್ಟ್ ಆದಾಗ ನಮಗೆ ಸಮ್ಮರ್ ವಿಲ್ ಮೂವ್ ಫಾರ್ವರ್ಡ್. ಸಮ್ಮರ್ ಅಂದ್ರೆ ಈಗ ಬೇಸಿಗೆ ಮೂವ್ ಫಾರ್ವರ್ಡ್ ಆಗುತ್ತೆ. ಸೊ ಇದು ಸೈಂಟಿಫಿಕ್ ಆಗಿ ಆಗಿನ ಕಾಲಮಾನಕ್ಕೆ ನಾವು ಆಲ್ಮೆನಾಕ್ ಅಂತ ಏನ್ ಹೇಳ್ತೀವಿ, ಪಂಚಾಂಗ ಅಂತ ಏನ್ ಹೇಳ್ತೀವಿ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅವಾಗ. ಸೊ ಖಂಡಿತ ಇದು ಸೈಂಟಿಫಿಕ್ ಆಗಿ ನೀವು ಯೋಚನೆ ಮಾಡಿ ಬಹಳಷ್ಟು ಡಿಫ್ರೆಂಟ್ ಆಗಿತ್ತು. ಇನ್ನೊಂದು ಸೈಂಟಿಫಿಕ್ ಆಗಿ ವಿಚಾರ ಹೇಳ್ಬೇಕು ಅಂತಂದ್ರೆ, ಈಗ ಹಿಮಾಲಯ ಪರ್ವತ ಎಲ್ಲರೂ ಹೇಳ್ತಾರೆ. ಸೊ ನಮಗೆ ದೇಶದ ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಪರ್ವತ ಇತ್ತು. ನಾವು ಹಳೆಯ ಕಾಲದಲ್ಲಿ ಹೋಗಿ ಸೆಡಿಮೆಂಟರಿ ರಾಕ್ಸ್ ನೋಡಿದಾಗ ದಕ್ಷಿಣ ಭಾಗದಲ್ಲಿ ಐಸ್ ಕ್ಯಾಪ್ಸ್ ಜಾಸ್ತಿ ಇತ್ತು ಅಂತ ನಮ್ಮ ಹಿಂದಿನ ಒಂದು ಸೀಸ್ಮಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ಸೊ ಆ ರೀತಿ ನಾವು ತಗೊಂಡಾಗ ಈ ಆಯನಾಂಶ ಲೆಕ್ಕಕ್ಕೆ ಬರುತ್ತೆ ನಮಗೆ ಜ್ಯೋತಿಷ್ಯದಲ್ಲಿ. ಆಯನಾಂಶ ಅಂತ ಈ ಕಡೆ ಪ್ಲಸ್ ಅಲ್ಲಿ ಇತ್ತು ಆಯನಾಂಶ. ಪ್ಲಸ್ ಅಲ್ಲಿ ಇದ್ದಾಗ ಬಿಸಿಲು ನಾರ್ತ್ ಕಡೆ ಹೆಚ್ಚಾಗಿತ್ತು, ಅಲ್ಲಿ ಹಿಮಾಲಯ ಇರಲಿಲ್ಲ, ಎಲ್ಲ ಕರಗಿತ್ತು. ಈ ಕಡೆ ಸೈಡು ಕ್ಯಾಪ್ ಆಗಿತ್ತು, ಫಾರ್ಮ್ ಆಗಿತ್ತು. ಸೊ ಅದೇ ರೀತಿ ಇವಾಗ ವಾಲ್ತಾ ಇದ್ದಷ್ಟು ಹೆಚ್ಚಾಗಿ ನಮಗೆ ಸ್ಲೋ ಆಗಿ ಅಲ್ಲಿ ಹಿಮಾಲಯದಲ್ಲಿ ಹೇಗೆ ನಮಗೆ ಐಸ್ ಫಾರ್ಮ್ ಆಗಿದೆಯೋ ಆ ರೀತಿ ಅಲ್ಲಿ ಐಸ್ ಫಾರ್ಮ್ ಆಗಿತ್ತು, ಇಲ್ಲಿ ಐಸ್ ಇಲ್ಲ. ಇನ್ನು 26,000 ಇಯರ್ಸ್ಗೆ ಹಿಮಾಲಯ ಎಲ್ಲ ಕರ್ಗೋಗಿ ಬೇರೆ ಕಡೆ ಅದು ಫಾರ್ಮ್ ಆಗಿರುತ್ತೆ. ಎಲ್ಲಿ ಹೆಚ್ಚು ಬಿಸಿಲು ಬೀಳುತ್ತೋ ಅಲ್ಲಿ ಐಸ್ ಕ್ಯಾಪ್ಸ್ ಫಾರ್ಮ್ ಆಗಲ್ಲ, ಎಲ್ಲಿ ಹೆಚ್ಚು ಬಿಸಿಲು ಬೀಳಲ್ವೋ ಅಲ್ಲಿ ಐಸ್ ಫಾರ್ಮ್ ಆಗುತ್ತೆ. ಸೊ ಇದು ಸೈಂಟಿಫಿಕ್ ಅನಾಲಿಸಿಸ್. ಇದನ್ನ ನಾವು ಆಯನಾಂಶದಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಲ್ಲೂ ಪ್ಲಾನ್ ಮಾಡ್ಕೋಬಹುದು. ಎರಡನೇ ವಿಚಾರ, ಈಗ ವೈಕುಂಠ ಏಕಾದಶಿಗೆ ಬರೋಣ. ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ವೈಕುಂಠ ಏಕಾದಶಿ ನಾವು ಸಂಡೇ ಕೆಲವರು ಹೇಳ್ತಾರೆ, ಮಂಡೇ ಕೆಲವರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ವೈಕುಂಠ ಏಕಾದಶಿ ಅಂತಂದ್ರೆ ಅದು ಏಕಾದಶಿ ದಿವಸನೇ ಮಾಡಬೇಕಾಗಿರ್ತಕ್ಕಂಥದ್ದು. ಫಸ್ಟ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ವೈಕುಂಠ ಏಕಾದಶಿ ನಾವು ದ್ವಾದಶಿ ಮಾಡೋಕ್ಕಾಗಲ್ಲ. ವೈಕುಂಠ ಏಕಾದಶಿಯ ಒಂದು ಹಿನ್ನೆಲೆ ಏನು ಅಂತಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ದೇವಾನ್ ದೇವತೆಗಳೆಲ್ಲ ಎದ್ದೇಳೋ ಟೈಮು ಅಂದ್ರೆ ಈ ಏಕಾದಶಿ ದಿವಸ ಎದ್ದೇಳ್ತಾರೆ, ಮತ್ತೆ ಉತ್ತರಾಯಣಕ್ಕೆ ಇದು ಮಾಡ್ತಾರೆ, ಮುಖ ಮಾಡ್ತಾರೆ, ಉತ್ತರಕ್ಕೆ ಮುಖ ಮಾಡ್ತಾರೆ ಎಲ್ಲರೂ. ಸೊ ಇದು ವೈಕುಂಠದಲ್ಲಿ ಗರ್ಭಗುಡಿ, ನಾವೇನ್ ಹೇಳ್ತೀವಿ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂತ ನಾವೇನು ಇಂಗ್ಲಿಷಲ್ಲಿ ಹೇಳ್ತೀವಿ, ಗರ್ಭಗುಡಿ ಓಪನ್ ಆಗ್ತಕ್ಕಂಥ ಸಮಯ ವೈಕುಂಠದಲ್ಲಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ, 14 ಲೋಕಗಳ ಬಗ್ಗೆ ಮಾತಾಡ್ತೀನಿ. 7 ಲೋಕ ಕೆಳಗಡೆ, 7 ಲೋಕ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ವೈಕುಂಠ ಲೋಕ ಎಲ್ಲಿ ಪ್ರಾಪ್ತಿಯಾಗಿದೆ, ಹೇಗೆ ನಮ್ಮ ಋಷಿಗಳು ಪ್ಲಾನ್ ಮಾಡಿದ್ದಾರೆ, ಈ ಪ್ಲಾನೆಟರಿ ಸಿಸ್ಟಮ್ ಹೇಗಿದೆ, ನಮ್ಮ ಈ ಯೂನಿವರ್ಸ್ ಹೇಗಿದೆ, ಗ್ಯಾಲಕ್ಸಿ ಹೇಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಹಳ ವಿಸ್ಮಯಕರವಾಗಿರ್ತಕ್ಕಂಥದ್ದು. ಇವಾಗ ವೈಕುಂಠ ಏಕಾದಶಿ ಭಾನುವಾರ 7:52 ಶುರು ಆಗುತ್ತೆ. ಭಾನುವಾರ 7:52 ಶುರು ಆಗುತ್ತೆ. ಇದು ಏಕಾದಶಿ. 7 ಗಂಟೆಗಿಂತ ಮುಂಚೆ ದಶಮಿ ಇರುತ್ತೆ, ಮಾಡೋಕ್ಕಾಗಲ್ಲ. 7:52 ನಾಳೆ ಅಂದ್ರೆ ಮಂಡೇ ಬೆಳಿಗ್ಗೆ 5:05 ಮುಗಿದೋಗುತ್ತೆ. ಸೊ ಈ ಒಂದು ನಡುವಿನಲ್ಲಿ ನಾವು ಸೋಮವಾರ ಮಾಡಿದ್ರೆ ಏಕಾದಶಿಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇದನ್ನ ಮಾಡ್ತೀವಿ, ಅದು ಉಪವಾಸ ಮಾಡ್ತೀವಿ. ಸಮಯದ ಕಾಲ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಒಂದು ಕಾಲರ್ ತಗೊಂಡ್ಬಿಟ್ಟು ಮತ್ತೆ ಇನ್ನಷ್ಟು ಮಾತಾಡ್ತೀನಿ. ಬಹಳ ವೈಜ್ಞಾನಿಕವಾಗಿ ತಿಳಿಸ್ಕೊಟ್ರಿ ದಿನೇಶ್ ಅವರೇ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ. ಮತ್ತೊಮ್ಮೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಜೊತೆ ನಿರ್ಮಲಾ ಮೇಡಮ್ ಅವರಿದ್ದಾರೆ. ಹೇಳಿ ಮೇಡಮ್, ಈಗ 10ರಿಂದ 20 ವರ್ಷ ಬೇಕು ಅಂತ ಹೇಳ್ತಾರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೆ. ಆದ್ರೆ ನೀವು ಕೇವಲ ಇಲ್ಲಿ ನಕ್ಷತ್ರ ನಾಡಿನ ಕೇವಲ 4 ದಿನಗಳಲ್ಲಿ ಕಲ್ತಿದ್ದೀರಿ. ಸೊ ಇದು ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ನಂಬಿಕೆ ನಿಮ್ಮಲ್ಲಿತ್ತ? ಇಲ್ಲ, 10ರಿಂದ 20 ವರ್ಷ ಅಂತ ಹೇಳ್ತಾರೆ ಅಂತ ನನಗೂ ಗೊತ್ತಿತ್ತು. ಆದ್ರೆ ನನಗೆ ನಕ್ಷತ್ರ ನಾಡಿ ಕ್ಲಾಸಿಗೆ ಬಂದು ನಾನು ಕಲ್ತ್ಕೊಂಡ್ಮೇಲೆ ಅಯ್ಯೋ, ಎಲ್ಲಾರು ಹೇಳ್ತಾ ಇದ್ದಿದ್ದು ಇಷ್ಟೊಂದು ಕಷ್ಟ ಅಂತ ಹೇಳ್ತಿದ್ರಲ್ವಾ, ಎಷ್ಟು ಸೈಂಟಿಫಿಕ್ ಆಗಿ ಸರ್ ಹೇಳ್ಕೊಡ್ತಾರೆ. ಆ ಸೈಂಟಿಫಿಕ್ ಆಗಿ ಹೇಳ್ಕೊಡೋದ್ರಿಂದ ನಾವು ಆ್ಯಪ್ಗಳೆಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ನೋಡಿದಾಗ ನಾವು ಏನೇನು ಪ್ರಿಡಿಕ್ಷನ್ಸ್ ಏನ್ ಬರುತ್ತೆ ಅಂತ ನೋಡಿ ತಕ್ಷಣನೇ ನಾವು ಇಮಿಡಿಯೇಟ್ ಆಗಿ ಹೇಳ್ಬೋದು. ಮದುವೆ ಆಗ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು, ಮಕ್ಕಳಾಗೋದಿರ್ಬೋದು, ಅವ್ರಿಗೇನಾದ್ರೂ ಸೈಟ್ರಿಂದ ಏನೋ ಪ್ರಾಬ್ಲಮ್ಸು, ಮನೆ ಕಟ್ಟೋದಕ್ಕೆ ಆಗ್ತಿಲ್ಲ, ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಅದನ್ನ ತಕ್ಷಣ ನಾವು ಹೇಳ್ಬೋದು. ಇದನ್ನ ಕಲಿಯೋದಕ್ಕೆ 10ರಿಂದ 20 ವರ್ಷ ಖಂಡಿತ ಬೇಡ. 4 ದಿನಗಳ ಕ್ಲಾಸ್ ಸರ್ ಹೇಳ್ಕೊಡೋದನ್ನ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ನಾವು
ಹೇಳ್ಬೋದು. ಯಾರು ಬಂದು ನಮ್ಮ ಹತ್ರ ಕೇಳಿದ್ರು ಧೈರ್ಯವಾಗಿ ಹೇಳುವಂತ ಸಾಮರ್ಥ್ಯ ಬರುತ್ತೆ ಖಂಡಿತವಾಗಿ. ಓಕೆ ಮೇಡಮ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಒಂದು ಕಾಲ್ ಅನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಸರ್. ದಿನಾಂಕ ಹೇಳಿ, ಹುಟ್ಟಿದ ದಿನಾಂಕ. ದಿನಾಂಕ 28/12. 28/12. 1971. 1971. ಓಕೆ, ಹುಟ್ಟಿದ ಸಮಯ ತಿಳಿಸ್ಕೊಡಿ ಸರ್. ಮಂಗಳವಾರ ಮಧ್ಯಾಹ್ನ 3 ಗಂಟೆ ಅಂತ ಇದೆ ಮೇಡಮ್. ಮಂಗಳವಾರ ಮಧ್ಯಾಹ್ನ 3 ಗಂಟೆ. ಹೌದು ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಸರ್? ಹಾಸನ್. ಹಾಸನ್. ಓಕೆ ಸರ್, ದಿನೇಶ್ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಕೃತಿಕಾ ಇದೆ. ನಕ್ಷತ್ರದಲ್ಲಿ ಹುಟ್ಟಿದೀರಾ, ಮೇಷರಾಶಿ ಬರ್ತಾ ಇದೆ. ಹೌದು ಸರ್. ಪ್ರಸ್ತುತ ಇವಾಗ ನಿಮಗೆ ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ 2017ವರೆಗೂ ಶನಿ ಭುಕ್ತಿ ನಡೀತಾ ಇದೆ. ಹಾ. ಗುರು ಮತ್ತೆ ಶನಿ ಕಾಂಬಿನೇಷನ್ 7, 8, 9, 12 ಬರ್ತಾ ಇದೆ. ಸ್ವಲ್ಪ 12 ಬರಬಾರ್ದು. ಏನ್ ವಿಚಾರ ಇದೆ ನಮ್ಗೆ ವಿಚಾರ ಅಂತ ಹೇಳಿದ್ರೆ ಈಗ ನಮ್ಗೆ ಒಂದ್ ಒಳ್ಳೆ ರೆಮಿಡೀಸ್ ಬೇಕು. ಮುಂದೆ ನನ್ನ ಜೀವನದಲ್ಲಿ ಒಂದ್ ಒಳ್ಳೆ ಏಳಿಗೆ ತಗೊಳ್ಬೇಕಾದ್ರೆ ಏನ್ ರೆಮಿಡೀಸ್ ಏನಾರ ಒಂದ್ ಒಳ್ಳೆ ಕೊಡಿ ಅಂತ. ಏನ್ ವಿಚಾರದ ಬೇಕು ಹೇಳಿ ಸರ್, ಬೇಕಾದಷ್ಟು ರೆಮಿಡೀಸ್ ಇದೆ. ನಾನು ಹೌದಾ? book ಬರಿತಾ ನನಗೆ ಇದ್ದೀನಿ, ಅಂದ್ರೆ- ಅದರಲ್ಲಿ ಬಹಳಷ್ಟು ರೆಮಿಡಿ ಇದೆ. ಯಾವ ವಿಚಾರ ಅಂತ ಹೇಳಿ. ನಿಮ್ಮ ಇಲ್ಲಿ ಜಾಬ್ ಕೆಲಸ ರಿಲೇಟೆಡ್ ಮಾಡೋದೆಲ್ಲ ಅರ್ಧರ್ಧ ಆಗ್ತಾ ಇದೆ. ಯಾವ್ದು ಅದ್ರಲ್ಲಿ ಏಳಿಗೆ ಕಾಣ್ತಾ ಇಲ್ಲ. ಮುಂದೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಈಗ ನಾನು ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಶಿರ್ಡಿ ಸಾಯಿಬಾಬಾ ಎಲ್ಲಿ? ಅಲ್ಲಿ ಹಾಸನಲ್ಲೇನಾ? ಹೌದು ಸರ್, ಹೌದು. ಅದೇ ಸ್ಪಿರಿಚುವಲ್ ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು. ಸೊ 5, 10 ಕಾಂಬಿನೇಷನ್ ಬರ್ತಾ ಇದೆ. ಬಟ್ ಆದ್ರೂ ಕೂಡ ಅಲ್ಲಿ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ಏನ್ ಸ್ಟ್ರಾಂಗ್ ಆಗಿರಲ್ಲ, ಯಾಕಂದ್ರೆ 12 ಬರ್ತಾ ಇದೆ. ಹಾ. ಯಾವ್ದನ್ನ ನೋಡ್ತಾ ಇದ್ದೀರಾ ನೀವು? ಫೈನಾನ್ಷಿಯಲ್ ಕಂಡೀಷನ್ ನೋಡ್ತಾ ಇದ್ದೀರಾ? ಜೀವನದಲ್ಲಿ ಏಳಿಗೆ ಅಂತಂದ್ರೆ ಹೆಸರು ಬೇಕಾ? ಸ್ವಲ್ಪ ಸ್ಪೆಸಿಫೈ ಮಾಡಿದ್ರೆ ಅದಕ್ಕೆ ನೋಡಿ ನಾನು ತಕ್ಕಾಗಿ ನಿಮಗೆ ಹೇಳ್ಬೋದು ಏನ್ ಮಾಡ್ಬೋದು ಅಂತ. ಒಂದು ಆರ್ಥಿಕವಾಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗಿರ್ಬೇಕು. ಹಾಗಾಗಿ ಮನೆ ಕಟ್ಬೇಕಂತಿದ್ದೀನಿ, ಅದನ್ನ ಏನು ಒಂದ್ಸರಿ. ಈಗ ಪ್ರಸ್ತುತ ಸಮಯದಲ್ಲಿ 3, 5, 10, 12 ಕಾಂಬಿನೇಷನ್ ಬಂದಾಗ ಶನಿಲಿ ಮನೆ ಕಟ್ಟಕ್ಕಾಗೋದಿಲ್ಲ. ಮುಂದೆ ಬರ್ತಕ್ಕಂಥ ಕೇತುನಲ್ಲಿ 4, 11, 12 ಕಾಂಬಿನೇಷನ್ ಬರ್ತಾ ಇದೆ. ಗುರು ಮತ್ತೆ ಕೇತುನಲ್ಲಿ ಖಂಡಿತ ಕಟ್ತೀರಾ. ಗುರು ಮತ್ತೆ ಕೇತು ಬರ್ತಕ್ಕಂಥ ಒಂದು ಸಮಯ 2019 ಅಕ್ಟೋಬರ್ಗೆ ನೀವು ಕಟ್ಟೋದು. ಅದಕ್ಕಿಂತ ಮುಂಚೆ ಕಷ್ಟ ಆಗುತ್ತೆ. ಎರಡನೇ ವಿಚಾರ, ನೀವು ಆರ್ಥಿಕವಾಗಿ ಸ್ವಲ್ಪ ಮುಂದೆ ಹೋಗ್ಬೇಕು ಅಂತಂದ್ರೆ ಗುರು ದಶೆ ಬರ್ತಾ ಇದೆ. ಗುರು ದಶೆ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಸಾಯಿಬಾಬಾ ದೇವಸ್ಥಾನದಲ್ಲಿ ವರ್ಕ್ ಮಾಡ್ತೀರಾ. ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಸಾಧ್ಯವಾದಷ್ಟು ಅಲ್ಲಿ ನೀವು ಗುರುವಿನ ಸೇವೆ ಮಾಡಬೇಕಾದ್ರೆ ಒಂದು ಸಣ್ಣ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಇರಿ. ಬೆಳಗಿನ ಸಾಯಂಕಾಲ ನೀವು ವರ್ಕ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಮಂತ್ರ, ಈ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾರೆ. ಇದನ್ನೇನಾಗುತ್ತೆ, ಈ ಮಂತ್ರದಿಂದ ನಿಮಗೆ ಬಹಳಷ್ಟು ನಿಮಗೆ ಬ್ರಹ್ಮಜ್ಞಾನ ಮತ್ತೆ ನಿಮಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿರುತ್ತೆ. ಓಂ ಸಚ್ಚಿದ ಕೈಮಂ ಬ್ರಹ್ಮ. ಮತ್ತೊಮ್ಮೆ ಹೇಳ್ತೀನಿ, ಓಂ ಸಚ್ಚಿದ ಕೈಮಂ ಬ್ರಹ್ಮ. ಆಮೇಲೆ ಬಲಗೈ ತೋರ್ಬೆಳಿಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಹಾಕೊಳ್ಳಿ ಸರ್, ಅದ್ಭುತವಾಗಿರುತ್ತೆ. ಒಳ್ಳೆದಾಗಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್, ಈಗಾಗಲೇ ನೀವು ಹಿಂದಿನ ಘಟನೆಗಳು ನಿಮ್ ಜೀವನದಲ್ಲಿ ಆಗ್ಲೇ ನಡೆದಿದೆ. ಈಗ ನಕ್ಷತ್ರ ನಾಡಿ ಕಾಂಬಿನೇಷನ್ ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ನಕ್ಷತ್ರ ನಾಡಿ ಕಾಂಬಿನೇಷನ್ಸ್ಗೂ ಆ ಹಿಂದಿನ ಘಟನೆಗಳಿಗೂ ಎಷ್ಟರ ಮಟ್ಟಕ್ಕೆ ಸಾಮ್ಯತೆ ಇದೆ? ಖಂಡಿತವಾಗ್ಲೂ ಇದೆ ಸಾಮ್ಯತೆ. ಯಾಕಂದ್ರೆ ಹಿಂದಿಂದು ನೋಡ್ಬೇಕು ಅಂತ ಹೇಳಿದ್ರೆ, ನಾನ್ ಚಿಕ್ಕ ಮಗ ಹುಟ್ಟಿದಾಗ ಯಾರೋ ನಮ್ಮ ಮನೆಗೆ ಬಂದಿದ್ದವ್ರು ಹೇಳಿದ್ರು, ಇಲ್ಲ ನಿಮ್ ಮಗ ಹುಟ್ಟಿದ ಮೇಲೆ ನೀವು ಒಂದ್ ಸೈಟ್ ನಿಮ್ಗೆ ನೀವು ಕೊಂಡ್ಕೋತೀರ ಅಂದ್ರೆ ನೀವು ಸೈಟ್ ಬರುತ್ತೆ ಅಂತ ಹೇಳಿದ್ರು. ನಮ್ಗೆ ಅವಾಗ ನಾವು ಸೈಟ್ ಕೊಂಡ್ಕೊಳ್ಳೋದ್ರ ಬಗ್ಗೆ ಯೋಚನೆನೂ ಇರ್ಲಿಲ್ಲ, ಅಂತ ಪರಿಸ್ಥಿತಿನಲ್ಲಿ ನಾವೇನು ಇರ್ಲೂ ಇಲ್ಲ. ಅವ್ರು ಹೇಳಿದಾಗ ನಮ್ಗೆ ನಿಜವಾಗ್ಲೂ ಹಾಸ್ಯಾಸ್ಪದ ಅನ್ನಿಸ್ತು, ಹೇಗಪ್ಪ ಬರುತ್ತೆ ಅಂತ. ಆದ್ರೆ ನನ್ನ ಹಸ್ಬೆಂಡ್ AGM ಒಬ್ರು ಅವ್ರ ಮಗನ ಹೆಸರಿನಲ್ಲಿ ಇದ್ದಿದ್ದ ಸೈಟನ್ನ ನಮ್ಗೆ ಗಿಫ್ಟ್ ಮಾಡಿದ್ರು ನನ್ನ ಮಗ ಹುಟ್ಟಿದ್ಮೇಲೆ. ಅದನ್ನ ನಾನು ಈ ಕ್ಲಾಸಿಗೆ ಬಂದು ಹೋದ್ಮೇಲೆ ಅದನ್ನ ಹಾಕಿ ನೋಡಿದಾಗ ಆ ಕಾಂಬಿನೇಷನ್ ಅಲ್ಲಿ ಖಂಡಿತವಾಗ್ಲೂ ಅದು ಬಂದಿದೆ. ಅದ್ ನೋಡಿದಾಗ ಹೌದು ಎಷ್ಟು ನಿಖರವಾಗಿದೆ ಅಂತ ನನಗೆ ನಂಬಿಕೆ ಬಂತು. ನಮ್ಗ ಆ ನಂಬಿಕೆ ಬಂದ್ರೆ ನಾವು ಬೇರೆಯವ್ರಿಗೆ ಧೈರ್ಯವಾಗಿ ಹೇಳ್ಬೋದಲ್ವಾ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು, ಇಲ್ಲ ನಿಮ್ಗೆ ಹೀಗಾಗತ್ತೆ ಅಥವಾ ನಿಮ್ಗೆ ಇವಾಗ ಟೈಮ್ ಅಷ್ಟು ಚೆನ್ನಾಗಿಲ್ಲ, ಇನ್ ಸ್ವಲ್ಪ ದಿನ ವೇಟ್ ಮಾಡಿ, ಒಂದ್ ಮನೆ ಕಟ್ಟೋದಾಗ್ಲಿ ಯಾವುದೇ ಆದ್ರೂ ಸ್ವಲ್ಪ ವೇಟ್ ಮಾಡಿ, ಇನ್ನೊಂದ್ 6 ತಿಂಗಳು ಅಥವಾ 3 ತಿಂಗಳು ದಶಾಭುಕ್ತಿಗಳು ನೋಡಿ ನಾವು ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡ್ಬೋದು. ಹಾಗಾಗಿ ನಂದು ಆ ತರ ಘಟನೆಗಳೆಲ್ಲ ನಾನು ನೋಡಿದೀನಿ. ಅದರ ಆದಾಗ ತುಂಬಾ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಓಕೆ, ನಕ್ಷತ್ರ ನಾಡಿಯ ನಿಖರತೆಯ ಬಗ್ಗೆ ಮೇಡಮ್ ಅವರು ತಿಳಿಸ್ಕೊಟ್ರು. ಈಗ ಒಂದ್ ಕಾಲರ್ ರೆಡಿ ಇದ್ದಾರೆ, ಒಂದ್ ಕಾಲ್ ಅನ್ನ ಸ್ವೀಕರಿಸೋಣ. ಹಲೋ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಲೀಲಾ ಅಂತ ಬೆಂಗಳೂರಿಂದ ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 19/3/2003. 19/3/2003. ಸಂಜೆ 5:25ಕ್ಕೆ. ಓಕೆ, ಸಂಜೆ 5:25. ಹುಟ್ಟಿದ ಸ್ಥಳ ಬೆಂಗಳೂರು ಮೇಡಮ್. ಓಕೆ, ಬೆಂಗಳೂರು. ದಿನೇಶ್ ಅವರಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ಮೇಡಮ್. ಸರ್. ನಮಸ್ಕಾರ. ಹೇಳಿ, ಕನ್ಯಾ ರಾಶಿಲಿ ಹುಟ್ಟಿದ್ದಾರೆ. ಅವಳ ಹಸ್ತ ನಕ್ಷತ್ರ. ವಿದ್ಯಾಭ್ಯಾಸ ಮತ್ತೆ ಚೆನ್ನಾಗ್ ಓದ್ತಾಳ ಮುಂದಕ್ಕೆ ಅಂತ ಕೇಳ್ಬೇಕಾಯ್ತು. ಏನ್ ಓದ್ತಾ ಇದ್ರಿ? ಈಗ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಗುರು ಕಾಂಬಿನೇಷನ್ ನೋಡೋಣ. 3, 6 ಬರ್ತಾ ಇದೆ, 9, 10 ಬರ್ತಾ ಇದೆ. ಚೆನ್ನಾಗಿದೆ. ಗುರು ಭುಕ್ತಿ 5, 11 ಚೆನ್ನಾಗಿದೆ ಮೇಡಮ್, ಏನ್ ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ. ಶನಿನೂ ತುಂಬಾ ಚೆನ್ನಾಗಿದೆ. ಮುಂದೆ ಬರ್ತಕ್ಕಂಥ ಬುಧ ಚೆನ್ನಾಗಿದೆ. ಎಲ್ಲಾನು ಚೆನ್ನಾಗಿದೆ. ಅದ್ಭುತವಾಗಿ ಓದ್ತಾರೆ. ಏನು ವರಿ ಮಾಡ್ಬಿಡಿ, ಚೆನ್ನಾಗಿದೆ.
ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಈಗ ಮೇಡಮ್ ಅವರು ಮಾತಾಡ್ತಾ ಇದ್ರು, ನಕ್ಷತ್ರ ನಾಡಿಯ ನಿಖರತೆಯ ಬಗ್ಗೆ ಹೇಳ್ತಾ ಇದ್ರು. ಈಗ ಮೇಡಮ್, ಈಗ ಬೇರೆ ಜ್ಯೋತಿಷಿಗಳ ಹತ್ರ ಹೋಗೋದು ಅವಶ್ಯಕತೆ ಇಲ್ವಾ ಈಗ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಂಡ್ಮೇಲೆ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಮಗೆ ಅನುಭವ ಆಗಿದೆ. ನಾವು ಈಗೆಲ್ಲ ಹೇಗ್ ಮಾಡ್ತಾರೆ ಅಂದ್ರೆ, ಯಾರ ಹತ್ರನ ಹೋಗಿ ಏನಾದ್ರೂ ಒಂದು ನಮ್ಮ ಏನೋ ತೊಂದರೆಗಳಿರುತ್ತೆ, ಕಷ್ಟಗಳಿರುತ್ತೆ, ಹೋಗಿ ಪರಿಹಾರ ಕೇಳ್ಬೇಕು ಅಂತ ಹೋದ್ರೆ ಒಂದು ಪ್ರಶ್ನೆಗೆ ಇಷ್ಟು ದುಡ್ಡು ಅಂತ ಮಾಡ್ಬಿಟ್ಟಿದ್ದಾರೆ ಅಂತ ಬಹಳ ಜನ ಹೇಳ್ತಾರೆ. ಒಂದ್ ಪ್ರಶ್ನೆ 3,000 ರೂಪಾಯಿ ಕೊಡ್ಬೇಕು, ಅಥವಾ ಒಂದು 3 ನಿಮಿಷ ಟೈಮು. ಆ 3 ನಿಮಿಷದಲ್ಲಿ ನಿಮ್ಗೆ ಎಷ್ಟೋ ಕ್ವಶನ್ಸ್ ಇರುತ್ತೆ ಕೇಳೋದು, ಅಥವಾ ನಿಮ್ ಕಷ್ಟಗಳನ್ನ ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ. ಮಾಡಿದ್ಮೇಲೆ ನಿಮ್ ಕ್ವಶನ್ ಕೇಳ್ಬೋದು. ಅದಕ್ಕೆಲ್ಲ ಅವರು ಅವಕಾಶನೇ ಕೊಡಲ್ಲ. 3 ನಿಮಿಷಕ್ಕೆ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ತಾರೆ. ಆಗತ್ತೆ ಬಿಡಿ, ನೀವು ಈ ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸಿ, ಆ ತರ ಹೇಳ್ತಾರೆ ವಿನಃ ಯಾವಾಗ ಖಂಡಿತವಾಗ್ಲೂ ಆಗತ್ತಾ ಏನು ಅನ್ನೋದು ಸರಿಯಾಗಿ ಹೇಳೋದೇ ಇಲ್ಲ ಯಾರೂನು. ಆದ್ರೆ ನಾವು ನಕ್ಷತ್ರ ನಾಡಿಲಿ ನೋಡಿದಾಗ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇದು ನಮ್ಗೆ ಆಗುತ್ತೋ ಇಲ್ವೋ ಅಂತ. ನಾವೇ ನೋಡ್ಕೊಳ್ಬಹುದು. ಹೋಗಿ ಅಲ್ಲಿ ಯಾವ ಪೂಜೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಆ ದಶಾಭುಕ್ತಿ ಬಂದಿದ್ರೆ ನಮ್ಗೆ ಖಂಡಿತ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕು ಅಂತ ನಾವೇ ನೋಡಿ ತಿಳ್ಕೊಬಹುದು. ಹಾಗಾಗಿ ನಕ್ಷತ್ರ ನಾಡಿ ತುಂಬಾ ಚೆನ್ನಾಗಿದೆ, ಕಲ್ತಿದ್ದು ಸಾರ್ಥಕ ಅಂತ ನನ್ಗನ್ಸುತ್ತೆ. ಓಕೆ, ನೀವು ಕೇಳಿದ್ರಲ್ಲ ವೀಕ್ಷಕರೇ, ಈಗ ಎಲ್ಲಾ ಜ್ಯೋತಿಷಿಗಳು ಏನ್ ಹೇಳ್ತಾರೆ ಅಂದ್ರೆ ನನ್ನ ಹತ್ರ ಬಂದು ಜ್ಯೋತಿಷ್ಯವನ್ನ ಕೇಳಿ ಅಂತ ಹೇಳ್ತಾರೆ, ಹೊರತಾಗಿ ಜ್ಯೋತಿಷ್ಯವನ್ನ ಕಲಿರಿ ಅನ್ನುವಂತ ಆಹ್ವಾನವನ್ನ ನೀಡೋದಿಲ್ಲ. ದಿನೇಶ್ ಅವರು ಈ ಒಂದು ಆಹ್ವಾನವನ್ನ ಎಲ್ಲರಿಗೂ ನೀಡ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಅವಕಾಶವನ್ನ ನೀವೆಲ್ಲರೂ ಬಳಸ್ಕೋಬೇಕು ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ. ನಕ್ಷತ್ರ ನಾಡಿಗೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಾಲ್ ಅನ್ನ ಸ್ವೀಕರಿಸೋಣ. ಹಲೋ ಹಲೋ, ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ಹೇಳಿ ಸರ್. ನಮ್ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. ನಾನು ಡೇಟ್ ಆಫ್ ಬರ್ತ್ ಅದು ನಮ್ದು ಎಕ್ಸಾಕ್ಟ್. ಓಕೆ, ಪ್ರಶ್ನಾಶಾಸ್ತ್ರವನ್ನ ದಿನೇಶ್ ಅವರು ಹಾಕ್ತಾರೆ, ಅವ್ರ ಹತ್ರ ಮಾತನಾಡಿ ಸರ್. ಕೊಡಿ ಮೇಡಮ್. ಸರ್ 1 ರಿಂದ 249 ಒಂದು ಸಂಖ್ಯೆಯನ್ನು ಹೇಳಿ ಸರ್. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ. ನಾನು ಮಹೇಶ್ ನಂದಿಕೊಲ್ಮಠ ಅಂತ, ರಾಯಚೂರು ಜಿಲ್ಲೆ ಲಿಂಗಸೂರ್ಲಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಸರ್ ನಾನು ಟೀಚರ್. ಓ, ವೆರಿ ಗುಡ್ ಸರ್. ಸರ್ ಆಲ್ರೆಡಿ ಇನ್ನೊಂದು 4 ವರ್ಷ ಸರ್ವಿಸ್ ಇದೆ ಅಷ್ಟೇ. ಏನ್ ಸರ್? ಹಲೋ, ಹೇಳಿ ಸರ್, ನಿಮ್ಮ ಒಂದು ನಂಬರ್ ಹೇಳಿ ಸರ್. 1 to 240 ನಂಬರ್ ಹೇಳಿ. ನನ್ ಬಂದು ಅದರಲ್ಲಿ ಬರ್ತಕ್ಕಂಥ 29 ಸರ್. ಎಷ್ಟು? 29. ಓಕೆ ಓಕೆ, 29. ಪ್ರಶ್ನೆ ಏನಿತ್ತು ಸರ್? ಏನಿಲ್ಲ, ನನಗೆ ಹೆಲ್ತ್ ಬಹಳ ಅಪ್ಸೆಟ್ ಇದೆ. ಓಕೆ. ನಾನು ಎಲ್ಲಾ ಕಡೆನೂ ತೋರಿಸ್ಲಿಕ್ಕಾಗಿ ಏನಿಲ್ಲ, ಟೆನ್ಷನ್ ಆಗ್ತಾ ಇದೆ, ಹಾಗೆ ಈಗೆಲ್ಲ ಹೇಳ್ತಾರೆ. ವಿಪರೀತ ಹೆಡ್ಏಕ್ ಬರ್ತಾ ಇದೆ. ಅದೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಎಲ್ಲ ಬೆಂಗಳೂರಲ್ಲೆಲ್ಲ ನಮ್ ಸ್ಟೂಡೆಂಟ್ ಇದ್ದಾನೆ, ಡಾಕ್ಟರ್, ಅವ್ರ ಕಡೆ ಎಲ್ಲ ತೋರಿಸಿದ್ದೇನೆ, ಬಟ್ ಕಡಿಮೆ ಆಗ್ತಾ ಇಲ್ಲ. ಆ ವಿಪರೀತ ತಲೆನೋವು ಬರ್ತಾ ಇದೆ. ಅದಕ್ಕೆ ಏನ್ ಕೇಳಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಆಗಿರ್ತಕ್ಕಂಥ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಓಕೆ, ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಹಾಕಿದಾಗ ಕೇತು ದಶೆ ಚಂದ್ರಭುಕ್ತಿ ನಡೀತಾ ಇದೆ. ಕೇತು 6-12 ಕಾಂಬಿನೇಷನ್ ತೋರಿಸ್ತಾ ಇದೆ, ಎಲ್ಲೂ 5-11 ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಆರೋಗ್ಯದ ಸಮಸ್ಯೆ ಇದೆ ಅಂತ ಖಂಡಿತ ತೋರಿಸ್ತಾ ಇದೆ. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ನಿಮಗೆ ಕೇತು ದಶೆಯಲ್ಲಿ 6-12 ಕಾಂಬಿನೇಷನ್ ಬಂದಾಗ ಡಯಾಗ್ನೈಸಿಂಗ್ ಪ್ರಾಬ್ಲಮ್ ಆಗುತ್ತೆ ಸರ್. ಡಯಾಗ್ನೈಸಿಂಗ್ ಪ್ರಾಬ್ಲಮ್, ತಲೆನೋವು ಅಂತ ಹೇಳ್ತೀರಾ, ಅದು ಯಾವುದೋ ಬೇರೆ ಸ್ಕ್ಯಾನಿಂಗ್ ಮಾಡ್ತಾರೆ, ಅದು ಪ್ರಾಬ್ಲಮ್ ಇರ್ಬೋದು ಅಂತಾರೆ, ಅದು ಪ್ರಾಬ್ಲಮ್ ಇರಲ್ಲ. ಇನ್ನೊಂದೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ತಾರೆ, ಆ ಪ್ರಾಬ್ಲಮ್ ಇರಲ್ಲ. ಇದಕ್ಕೆ ಗಣಪತಿಯ ಮಂತ್ರವನ್ನು ಯಥೇಚ್ಛ ಹೇಳ್ಕೋಬೇಕು. ಒಂದು ಗಣಪತಿಯ ಮಂತ್ರ ಕೊಡ್ತೀನಿ, ಒಂದು ತಂತ್ರವನ್ನು ಹೇಳ್ತೀನಿ. ಸಮಯದ ಅಭಾವದಿಂದ ಪ್ರತಿ ಮಂಗಳವಾರ ಎದ್ದಿದ ತಕ್ಷಣ ಒಂದು ಬೆಲ್ಲನ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಒಂದು ಬೆಲ್ಲ ಇಟ್ಕೊಳ್ಳಿ, ಒಂದು ಸಣ್ಣದ ಬೆಲ್ಲ. ಸೋಮವಾರ ನೈಟ್ ಇಟ್ಕೊಳ್ಳಿ. ಮಂಗಳವಾರ ಬೆಳಿಗ್ಗೆ ಎದ್ದಿದ ತಕ್ಷಣನೇ ದಕ್ಷಿಣವಾಗಿ ಮುಖ ಮಾಡಿಕೊಂಡು ಆ ಬೆಲ್ಲವನ್ನು ಕಚ್ಚಬೇಕು. ಕಚ್ಚಿ ಹೇಗೆ ಮಾಡಬೇಕು ಅಂದ್ರೆ 4 ಭಾಗ ಮಾಡಬೇಕು. ಕಚ್ಚಿ ಒಂದು ಕಚ್ಚಿದಾಗ ಅರ್ಧ ಭಾಗ ಆಗುತ್ತೆ, ಇನ್ನೊಂದು 2 ಸತಿ ಕಚ್ಚಿದಾಗ 4 ಭಾಗ ಆಗುತ್ತೆ. ಅದನ್ನ ಕೈಯಲ್ಲಿ ಇಟ್ಕೊಂಡು ಚೌರಾಸ್ತ ಅಂತ ಹೇಳ್ತೀವಿ, 4 ಕ್ರಾಸ್ ರೋಡ್ ಬರ್ತಕ್ಕಂಥದ್ದು ಮಧ್ಯದಲ್ಲಿ ಇಟ್ಬಿಟ್ಟು ಬರಬೇಕು ಬೆಳಗಿನ ಜಾವ ಎದ್ದಿದ ತಕ್ಷಣ. ಇದನ್ನ ಪ್ರತಿ ಮಂಗಳವಾರ ಮಾಡ್ತಾ ಬಂದ್ರೆ ಒಂದು 3 ರಿಂದ 4 ತಿಂಗಳಲ್ಲಿ ನಿಮ್ಮ ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್ ಇರ್ಬೋದು, ಏನಾರು ಇರ್ಬೋದು, ಅದು ಬಹಳಷ್ಟು ಕಮ್ಮಿ ಆಗುತ್ತೆ. ಇದು ಒಂದು ಫಸ್ಟ್ ತಂತ್ರ. 2ನೇ ತಂತ್ರ, ನೀವು ಒಂದು 5 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಅದರ ಜೊತೆಗೆ ಈ ಗಣಪತಿಯ ಮಂತ್ರವನ್ನು ಹೇಳಿ. ಓಂ ವಕ್ರತುಂಡಾಯ ಹುಂ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಯಾವ ಬೇಕಾದ್ರೂ ಪಠನೆ ಮಾಡಿ. ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಂಗಳವಾರದಿಂದ ಶುರು ಮಾಡಿ. ಬೆಳಿಗ್ಗೆ ಸ್ನಾನ ಆದ ನಂತರ ದೇವರ ಹತ್ರ ಕೂತ್ಕೊಂಡು ಒಂದು 108 ಸತಿ ಹೇಳಿ ಓಂ ವಕ್ರತುಂಡಾಯ ಹುಂ ಅಂತ ಹೇಳಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಅದ್ರ ಜೊತೆಗೆ ಇದೆಲ್ಲ ಮಾಡಿದಾಗ ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 60 to 70% ಒಳ್ಳೇದಾಗುತ್ತೆ ಸರ್. ಇದು 3 ಮಾಡಿ ಒಳ್ಳೇದಾಗುತ್ತೆ.
ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ಜನವರಿ 21ರಂದು ಬೆಂಗಳೂರಿನಲ್ಲಿ ತರಗತಿಗಳು ನಡೀತಾ ಇದೆ. ಆದಷ್ಟು ಬೇಗ ನೋಂದಾಯಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಆದಷ್ಟು ಬೇಗ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಓಕೆ ಮೇಡಮ್, ನೀವು ಮಾತಾಡ್ತಾ ಇದ್ರಿ, ಈಗಾಗಲೇ ನೀವು ಎಷ್ಟು ಜಾತಕವನ್ನ ನೋಡಿದಿರಿ ಬೇರೆಯವ್ರದ್ದು? ಸುಮಾರು ನಮ್ಮ ಮನೆಯವ್ರದ್ದು ಬಿಟ್ರೆ ಒಂದು 15-20 ಜಾತಕಗಳು ನೋಡಿದ್ದೀನಿ. ಮದುವೆ ಬಗ್ಗೆ ಕೇಳಿದ್ದಾರೆ, ಮಕ್ಕಳಾಗತ್ತಾ ಅಂತ ಕೇಳಿದ್ದಾರೆ, ಬಿಸ್ನೆಸ್ ಬಗ್ಗೆ ಕೇಳಿದ್ದಾರೆ. ಬಂದಿರೋದೆಲ್ಲ ಅದಕ್ಕೆ ಕಾಂಬಿನೇಷನ್ಸ್ ಕೆಲವು ಬಂದಿದೆ, ಕೆಲವು ಇನ್ನೂ ಟೈಮ್ ಇದೆ ಅಂತ ಹೇಳಿದೀನಿ. ಬಿಸ್ನೆಸ್ ಕೆಲವ್ರಿಗೆ ಇಲ್ಲದೆ ಇರುವಾಗ ಇಲ್ಲ ಅಂತಾನೆ ಹೇಳಿದೀನಿ. ಬಿಸ್ನೆಸ್ ಮಾಡೋದು ಅಷ್ಟು ಒಳ್ಳೇದಲ್ಲ, ನೀವು ಮಾಡ್ತಿರೋ ಕೆಲಸದಲ್ಲೇ ಮುಂದುವರಿರಿ ಅಂತ ಹೇಳಿದೀನಿ. ಮದುವೆ ಸ್ವಲ್ಪ ಯಾವುದೋ ಬರ್ತಿದೆ, ಯಾವುದು ಫಿಕ್ಸ್ ಆಗ್ತಾ ಇಲ್ಲ ಅಂತ ಹೇಳೋರಿಗೆ ಸರ್ ನಮ್ಗೆ ತಂತ್ರಗಳೆಲ್ಲ ಬರ್ಸಿದ್ದಾರೆ, ಅದನ್ನೆಲ್ಲ ನೀವು ಮಾಡಿ, ಹೀಗೆ 48 ದಿನ ಮಾಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿ ಅಂತ ನಾನು ಕೊಟ್ಟಿದ್ದೀನಿ. ಅವರೆಲ್ಲ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಮಾಡಿ ಮತ್ತೆ ಕೈಲಾಶ ಯಂತ್ರ ನಮ್ಮ ಮನೇಲೂ ಸ್ಥಾಪನೆ ಮಾಡಿದೀನಿ, ಬೇರೆಯವ್ರಿಗೂ ಹೇಳಿದೀನಿ. ಕೈಲಾಶ ಯಂತ್ರದಿಂದ ತುಂಬಾ ಉಪಯೋಗ ಆಗುತ್ತೆ, ಸ್ಥಾಪನೆ ಮಾಡ್ಕೊಳ್ಳಿ, ಅದರಲ್ಲಿ ಬರುವಂತ ಮಂತ್ರನ ಹೇಳಿ ಅಂತ. ಅದನ್ನು ಮಾಡ್ತಾ ಇದ್ದಾರೆ. ತುಂಬಾನೇ ಎಲ್ಲರೂ ಸಂತೋಷವಾಗಿದ್ದಾರೆ. ಇವತ್ತು ಇಲ್ಲಿ ಬರ್ತಿದ್ದೀನಿ ಟಿವಿ ಪ್ರೋಗ್ರಾಮ್ಗೆ ಅಂತ ಹೇಳಿದಾಗ್ಲೂ ಇವತ್ತು ಬಂದು ಡೇಟ್ ಆಫ್ ಬರ್ತ್ ಇದೆಲ್ಲ ಕೊಟ್ಟಿದ್ದಾರೆ. ನಮ್ಮ ಮದ್ವೆ ನೋಡಿ, ನಮ್ದು ಆರೋಗ್ಯ ಹೇಗಿದೆ ನೋಡಿ ಅಂತೆಲ್ಲ ಹೇಳಿದ್ದಾರೆ. ಆ ತರ ತುಂಬಾನೇ ನನಗೆ ಬಂದು ವಿಚಾರಿಸೋರು ತುಂಬಾ ಚೆನ್ನಾಗಿದ್ದಾರೆ. ಓಕೆ, ಸೊ ನೀವು ಜಾತಕವನ್ನ ನೋಡ್ಕೊಳ್ಳೋದ್ರ ಜೊತೆಗೆ ರೆಮಿಡೀಸ್ ಅನ್ನ ಕೂಡ ನೀಡ್ತಾ ಇದ್ದೀರಿ, ಬಹಳ ಸಂತೋಷಮ್ಮ. ಈಗ ದಿನೇಶ್ ಅವರು ವೈಕುಂಠ ಏಕಾದಶಿಯ ಬಗ್ಗೆ ಮಾತಾಡ್ತಾ ಇದ್ರು, ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಓಕೆ ವೀಕ್ಷಕರೇ, ವೈಕುಂಠ ಏಕಾದಶಿ ದಯವಿಟ್ಟು ಸಂಡೇನೆ ಮಾಡಿ, ಯಾಕಂದ್ರೆ 7:52 ಆದ ನಂತರ ಏಕಾದಶಿ ಶುರು ಆಗುತ್ತೆ. ಸೋಮವಾರ ಬೆಳಿಗ್ಗೆ 5 ಗಂಟೆವರೆಗೂ ಆ ಏಕಾದಶಿ ತಿಥಿ ಇರುತ್ತೆ. ಏಕಾದಶಿ ಅಂತಂದಾಗ ಆಲ್ಮೋಸ್ಟ್ ಚಂದ್ರ 130 ಡಿಗ್ರಿಲಿ ಇರ್ತಾನೆ. ಅಂದ್ರೆ ಪ್ರತಿ ಒಂದು ತಿಥಿ 12 ಡಿಗ್ರಿ ಇರುತ್ತೆ. ಸೊ 11 ಮಲ್ಟಿಪ್ಲೈಡ್ ಬೈ 12 ಅಷ್ಟೇ, ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಆ ಒಂದು 3/4 ಡಿಗ್ರಿಲಿ ಇದ್ದಾಗ ಸೂರ್ಯನ ಕಿರಣ ಚಂದ್ರನ ಮೇಲೆ ಬಿದ್ದು ಬಹಳಷ್ಟು ಡಿಫ್ಲೆಕ್ಷನ್ ಆಗುತ್ತೆ. ಒಂದು ಪ್ರಿಸಮ್ ಅಲ್ಲಿ ಹೇಗೆ ನಮ್ಮ ಈ ರೇಸ್ ಡಿಫ್ಲೆಕ್ಟ್ ಆಗುತ್ತೋ ಆ ರೀತಿ ಡಿಫ್ಲೆಕ್ಟ್ ಆಗುತ್ತೆ. ಆ ಡಿಫ್ಲೆಕ್ಟ್ ಆದಾಗ ನಮ್ಮ ಮೈ ಮೇಲೆ ಹೆಚ್ಚಿನ ಶಾಖ ಇರುತ್ತೆ, ಎಸ್ಪೆಷಲಿ ಏಕಾದಶಿ ದಿವಸ. ಸೊ ಹೆಚ್ಚಿನ ಶಾಖ, ಹೆಚ್ಚಿನ ವೈಬ್ರೇಷನ್ ಫ್ರಮ್ ದಿ ಸನ್ ಅಂಡ್ ಮೂನ್ ಬಂದಾಗ ನಮ್ಮಲ್ಲಿ ರಕ್ತ ಚಲನೆ ಜಾಸ್ತಿ ಇರುತ್ತೆ ಏಕಾದಶಿ ದಿವಸ. ಇಂಥ ಟೈಮಲ್ಲಿ ಉಪವಾಸ ಏನಕ್ಕೆ ಮಾಡಬೇಕು ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ವ್ಯಸನಗಳು, ಇರ್ತಕ್ಕಂಥ ಕಲ್ಮಶಗಳು ಎಲ್ಲ ಕ್ಲಿಯರ್ ಆಗಕ್ಕೆ, ಫ್ಲಶ್ ಔಟ್ ಆಗಕ್ಕೆ ಏಕಾದಶಿ ಇಸ್ ದಿ ರೈಟ್ ಟೈಮ್ ಅಂತ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ಬೇಸ್ಡ್ ಆನ್ ದಿ ಸೈಂಟಿಫಿಕ್ ವೇ ಆಫ್ ಸನ್ ಅಂಡ್ ಮೂನ್. ಸೂರ್ಯ ಮತ್ತೆ ಚಂದ್ರನ ಒಂದು ಆಂಗ್ಯುಲಾರ್ ಡಿಫ್ಲೆಕ್ಷನ್ ಇಂದ ಹಿಡಿದು ಸೂರ್ಯನ ರೇಸು ಚಂದ್ರನಿಗೆ ಬಿದ್ದು, ಚಂದ್ರನ ರೇಸು ಬಂದು ನಮ್ಮ ಭೂಮಿಗೆ ಬಿದ್ದಾಗ ಇಲ್ಲಿರ್ತಕ್ಕಂಥ ಜೀವರಾಶಿಗಳಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾದಾಗ ನಾವು ಅವತ್ತಿನ ದಿವಸ ನಾವು ವ್ರತವನ್ನು ಆಚರಿಸೋ ಟೈಮಲ್ಲಿ ನಾವು ಉಪವಾಸನು ಮಾಡಿದಾಗ ಉಪವಾಸದಿಂದ ನಮಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಹೊರತು ಯಾವುದೇ ಒಂದು ಮೂಢಾಚಾರದಿಂದ ಅಲ್ಲ. ಏನಪ್ಪ ಏಕಾದಶಿಯ ಉಪವಾಸ ಅಂತೆ, ಏನೋ ದೊಡ್ಡವರೆಲ್ಲ ಮಾಡ್ತಾರೆ, ನಮಗೆ ನಾವಂತೂ ಇದು ಸಾಫ್ಟ್ವೇರ್ ಇಂಜಿನಿಯರು ಮತ್ತೆ ಅದೆಲ್ಲ ಅಲ್ಲಿ ಇಲ್ಲಿ ಹೋಗ್ತೀವಿ, ದಿಸ್ ಅಂಡ್ ಆಲ್ ಇಸ್ ನಾಟ್ ರೈಟ್, ಅದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಬಟ್ ಸೈಂಟಿಫಿಕ್ ಅನಾಲಿಸಿಸ್ ಆಗಿ ತಗೊಳ್ಬೇಕಾಗತ್ತೆ. ಇದನ್ನು ನಾವು ಸೈಂಟಿಸ್ಟ್ಗಳು ಇಂಥ ಟೈಮಲ್ಲಿ ಮನುಷ್ಯನ ಮೇಲೆ ಬೀಳ್ತಕ್ಕಂಥ ಒಂದು ಪರಿಣಾಮಗಳ ಬಗ್ಗೆ, ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಅನಾಲಿಸಿಸ್ ಮಾಡಬೇಕಾಗತ್ತೆ, ಮತ್ತೆ ಮೈಂಡ್ ಬಗ್ಗೆ ಅನಾಲಿಸಿಸ್ ಮಾಡಬೇಕಾಗತ್ತೆ. ಏಕಾದಶಿ ಟೈಮಲ್ಲಿ ಮೈಂಡ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅಂತ ಟೈಮಲ್ಲಿ ಆ ಎನರ್ಜೀಸ್ನ ನಾವು ರೈಟ್ ಸೈಡಲ್ಲಿ ರೈಟ್ ಒಂದು ಡೈರೆಕ್ಷನ್ ಅಲ್ಲಿ ನಾವು ಹಾಕಿದಾಗ ಬಹಳ ಅದ್ಭುತವಾಗಿರುತ್ತೆ. ತಿಂಗಳಲ್ಲಿ 2 ಸತಿ ಬರುತ್ತೆ ಏಕಾದಶಿ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ. ಅಂದ್ರೆ ಡಾರ್ಕ್ ಸೈಡ್ ಆಫ್ ದಿ ಏಕಾದಶಿ ಅಂಡ್ ದಿ ಬ್ರೈಟ್ ಸೈಡ್ ಆಫ್ ದಿ ಏಕಾದಶಿ ಬರುತ್ತೆ. ತಿಂಗಳಲ್ಲಿ 2 ಸತಿ ಉಪವಾಸ ಮಾಡಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಫ್ಯಾಟು ಕರಗುತ್ತೆ, ಜಾಸ್ತಿ ದಿವಸ ನಾವು ಬದುಕಬಹುದು. ಎಲ್ಲರೂ ಎಕ್ಸಸೈಸ್ ಅಲ್ಲಿ ಇಲ್ಲಿ ಹೋಗ್ತೀವಿ, ಯೋಗಾಸನ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ. ಏಕಾದಶಿ ದಿವಸ ಉಪವಾಸ ಮಾಡಿದಾಗ ಖಂಡಿತ ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ ಫ್ಯಾಟ್ ಬರ್ನ್ ಆಗಕ್ಕೆ. ಈ ವಿಚಾರ. ಮತ್ತೆ ವೈಕುಂಠ ಏಕಾದಶಿ ಅದ್ಭುತವಾಗಿರ್ತಕ್ಕಂಥ ಒಂದು ಇದು ಪುಷ್ಯ ಮಾಸದ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿ ಏನಕ್ಕೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಉತ್ತರಾಯಣ ಕಾಲ ಬರಬೇಕಾದ್ರೆ ಉತ್ತರದ ಬಾಗಿಲು ಓಪನ್ ಆಗುತ್ತೆ. ಅಂದ್ರೆ ಸೂರ್ಯ ಉತ್ತರ ಕಡೆ ಪ್ರಯಾಣ ಮಾಡ್ತಾನೆ. ನೋಡಿ, ಮೇಷ ರಾಶಿಗೆ ಈಸ್ಟ್ ಕೊಟ್ರೆ ತುಲಾ ರಾಶಿಗೆ ವೆಸ್ಟ್. ಸೊ ಕರ್ಕಾಟಕ ರಾಶಿಗೆ ನಾರ್ತ್ ಆದ್ರೆ ಮಕರ ರಾಶಿ ಸೌತ್ ಆಯ್ತು. ಸೊ ಮಕರ ರಾಶಿಯಿಂದ ಈಗ ಸೌತ್ ಮುಗಿದ ತಕ್ಷಣ ಕರ್ಕಾಟಕ ರಾಶಿಗೆ ಹೋಗೋಷ್ಟಕ್ಕೆ ನಾರ್ತ್ ಆಗೋಯ್ತು. ಕರ್ಕಾಟಕ ರಾಶಿಯಿಂದ ಮತ್ತೆ ಬರಬೇಕಾದ್ರೆ ಮಕರ ರಾಶಿಗೆ ಬರಬೇಕಾದ್ರೆ ನಾರ್ತ್ ಇಂದ ಮತ್ತೆ ಸೌತ್. ಇಷ್ಟನ್ನೇ ಅವರು ಬಹಳ ಸೈಂಟಿಫಿಕ್ ಆಗಿ ಹೇಗೆ ಈಗ ನಾವೆಲ್ಲ ಹೇಗೆ ನಾರ್ದರ್ನ್ ಸೊಲೇಸ್ ಸದರ್ನ್ ಸೊಲೇಸ್ ಅಂತ ಹೇಗೆ ಹೇಳ್ತೀವೋ ನಮ್ಮ ಖಗೋಳ ಶಾಸ್ತ್ರದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ಒಂದು ತಂತ್ರವನ್ನು ಹೇಳ್ತೀನಿ ಭಾನುವಾರ, ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ. ಬಹಳಷ್ಟು ಜನ ವಶೀಕರಣ ಬೇಕು ಅಂತ ಹೇಳ್ತಾರೆ. ವಶೀಕರಣ ಅಂತಂದ್ರೆ ಇದರ ಅರ್ಥ ಸ್ವಲ್ಪ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ವಶೀಕರಣ ಅಂತಂದ್ರೆ ಮಗನ ವಶೀಕರಣ ಆಗ್ಬೋದು,
ಅಥವಾ ತಾಯಿ ವಶೀಕರಣ, ತಾಯಿ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಎಲ್ಲಾ ರೀತಿಯೂ ಒಂದು ವಶೀಕರಣ ಮಾಡಿಕೊಳ್ಳೋದ್ರಿಂದ ಒಂದು ತಂತ್ರವನ್ನು ಕೊಡ್ತೀನಿ. ಭಾನುವಾರದ ದಿವಸ ಈ ಪೊಮೊಗ್ರೆನೇಟ್ ಅಂತ ಹೇಳ್ತೀವಿ, ದಾಳಿಂಬ್ರೆ ಬೇರು, ದಾಳಿಂಬ್ರೆ ಹೂವು, ದಾಳಿಂಬ್ರೆ ಎಲೆ, ಇದನ್ನ ಮೂರನ್ನು ತಗೊಂಡು ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ತಗೊಂಡು ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಾದ ಮೇಲೆ, ನೀವು ವೈಕುಂಠ ಏಕಾದಶಿ ಅದನ್ನ ದ್ವಾರದೆಲ್ಲ ಪ್ರವೇಶ ಆದ್ಮೇಲೆ ಬಂದ್ಬಿಟ್ಟು ಅದನ್ನೆಲ್ಲ ಸೇರಿಸಿ ಒಂದು ಯೆಲ್ಲೋ ಕಲರ್ ಸಾಸಿವೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಹಚ್ಕೊಳ್ಳಿ. ನಿಮ್ಗೆ ಯಾರು ವಶೀಕರಣ ಆಗ್ಬೇಕು, ತಾಯಿ ಇರ್ಬೋದು, ತಮ್ಮ ಇರ್ಬೋದು, ಯಾರು ಇರ್ಬೋದು, ವಶೀಕರಣ ಆಗಕ್ಕೆ ಇದೊಂದು ಒಳ್ಳೆ ತಂತ್ರ ಅಂತ ಹೇಳ್ತೀವಿ. ವೈಕುಂಠ ಏಕಾದಶಿ ದಿವಸ ಭರಣಿ ಬಂದಿರೋದ್ರಿಂದ, ಭರಣಿ ನಕ್ಷತ್ರ ಬಂದಿದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಮಾಡಿ ಭಾನುವಾರನೇ ಏಕಾದಶಿ ಮಾಡಿ, ಅದ್ಭುತವಾಗಿರುತ್ತೆ. ಆಗ ದೇವರು ನಿಮ್ನೆಲ್ಲರೂ ಆರೋಗ್ಯ ಸಂಪತ್ತು ಎಲ್ಲ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ಓಕೆ, ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ನೀಡಿದ್ರಿ ದಿನೇಶ್ ಅವರೇ, ಧನ್ಯವಾದಗಳು. ಅಂಡ್ ಕಾರ್ಯಕ್ರಮಕ್ಕೆ ಬಂದಂತ ನಿರ್ಮಲಾ ಮೇಡಮ್ ರವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಓಕೆ, ಧನ್ಯವಾದಗಳು. ನಕ್ಷತ್ರ ನಾಡಿಯನ್ನ ವೀಕ್ಷಿಸ್ತಾ ಇರಿ. ನಾಳೆ ಮತ್ತೊಮ್ಮೆ ಭೇಟಿಯಾಗೋಣ.